ಇನ್ನು ರಾಜ್ಯದಲ್ಲಿ ಡೆಂಗ್ಯೂ ಜೊತೆಗೆ ಈಗ ಮತ್ತೊಂದು ಆತಂಕ ಎದುರಾಗಿದೆ. ಡೆಡ್ಲಿ ಡೆಂಗ್ಯೂ ಜೊತೆಯಲ್ಲಿ ಮಾರಕ ಝಿಕಾ ವೈರಸ್ನ ಟೆನ್ಷನ್ ಶುರುವಾಗಿದೆ. ಝಿಕಾ ವೈರಸ್ಗೆ ರಾಜ್ಯದಲ್ಲಿ ಇದೀಗ ಮೊದಲ ಬಲಿಯಾಗಿದೆ. ಈಗಾಗಲೇ ಡೆಂಗ್ಯೂವಿನಿಂದಾಗಿ 6 ಜನ ಬಲಿಯಾಗಿದ್ರು. 6 ಜನ ಡೆಂಗ್ಯೂ ಸೋಂಕಿಗೆ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಈ ನಡುವೆ ಝಿಕಾ ವೈರಸ್ಗೂ ಕೂಡ ರಾಜ್ಯದಲ್ಲಿ ಮೊದಲ ಬಲಿಯಾಗಿದೆ. ಹೀಗಾಗಿ ಝಿಕಾ ವೈರಸ್ನ ಟೆನ್ಷನ್ ಕೂಡ ಇದೀಗ ಹೆಚ್ಚಳವಾಗ್ತಾ ಇದೆ. ಶಿವಮೊಗ್ಗದ 74 ವರ್ಷದ ವೃದ್ಧರೊಬ್ಬರು ಬಲಿಯಾಗಿದ್ದಾರೆ. ಮೈಸೂರು ತುಮಕೂರು ಟ್ರಾವೆಲ್ ಹಿಸ್ಟರಿಯನ್ನ ವೃದ್ಧ ಹೊಂದಿದ್ರು. ಇನ್ನು RT-PCR ಟೆಸ್ಟ್ನಲ್ಲಿ ವ್ಯಕ್ತಿಗೆ ಝಿಕಾ ವೈರಸ್ ಇರುವಂಥದ್ದು ಕೂಡ ದೃಢವಾಗಿದೆ. ಇನ್ನು ಅದೇ ರೀತಿಯಾಗಿ ಈ ಝಿಕಾ ವೈರಸ್ ಕೂಡ ಸೊಳ್ಳೆಯಿಂದ ಹರಡುವಂಥದ್ದು. ಹೀಗಾಗಿ ಇದೀಗ ಝಿಕಾ ವೈರಸ್ಗೆ ಸಂಬಂಧಪಟ್ಟಂತೆ ಜನ ಮತ್ತಷ್ಟು ಟೆನ್ಷನ್ನಲ್ಲಿ ಹೋಗುವಂತಾಗಿದೆ. ಝಿಕಾ ವೈರಸ್ ಕೂಡ ಇದೀಗ ಹೆಚ್ಚಳವಾಗ್ತಾ ಇದೆ. ಝಿಕಾ ಸೋಂಕು ಕೂಡ ಹೆಚ್ಚಳವಾಗ್ತಾ ಇದೆ. ಈಗಾಗಲೇ ಡೆಂಗ್ಯೂವಿನಿಂದ ಆತಂಕ ಶುರುವಾಗಿತ್ತು. ಜನ ಭೀತಿಯಲ್ಲಿ ದಿನ ದೂಡುವಂತಾಗಿತ್ತು. ಇನ್ನು ಅದೇ ರೀತಿಯಾಗಿ ಸರ್ಕಾರ ಕೂಡ ಡೆಂಗ್ಯೂ ತಡೆಗಟ್ಟೋದಕ್ಕೆ ಅಂತ ಮುನ್ನೆಚ್ಚರಿಕಾ ಕ್ರಮಗಳ ಮೊರೆ ಹೋಗ್ತಾ ಇತ್ತು. ಈ ನಡುವೆ ಮತ್ತೊಂದು ಆತಂಕ ಶುರುವಾಗಿದೆ. ಡೆಂಗ್ಯೂ ಜೊತೆಗೆ ಇದೀಗ ಝಿಕಾ ವೈರಸ್ನ ಟೆನ್ಷನ್ ಕೂಡ ಶುರುವಾಗ್ತಾ ಇದೆ. ಯಾಕಂದರೆ ಝಿಕಾ ವೈರಸ್ಗೆ ಮೊದಲ ಬಲಿಯಾಗಿರುವಂಥದ್ದು. ಈಗಾಗಲೇ ನಾವು ನೋಡಿದ್ದೇ ಆದರೆ ಡೆಂಗ್ಯೂ ಪ್ರಕರಣದಿಂದಾಗಿ 6 ಜನ ಜೀವ ಕಳೆದುಕೊಂಡಿದ್ದಾರೆ. ಈಗ ಝಿಕಾ ವೈರಸ್ನಿಂದ ಮತ್ತೊಂದು ಬಲಿಯಾಗಿದೆ. ಇವೆರಡೂ ಕೂಡ ಸೊಳ್ಳೆಯಿಂದ ಹರಡುವಂತಹ ಸೋಂಕುಗಳು. ಇನ್ನು ಅದೇ ರೀತಿಯಾಗಿ ಇದೀಗ ಝಿಕಾ ವೈರಸ್ನ ಆತಂಕ ಕೂಡ ಎದುರಾಗ್ತಾ ಇದೆ. 74 ವರ್ಷದ ವೃದ್ಧರೊಬ್ಬರು ಜೀವ ಕಳೆದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಶಿವಮೊಗ್ಗ ಮೂಲದ 74 ವರ್ಷದ ವೃದ್ಧ ಬಲಿಯಾಗಿದ್ದಾರೆ. ಮೈಸೂರು ತುಮಕೂರು ಇಲ್ಲಿ ಅವರು ಪ್ರಯಾಣವನ್ನು ಮಾಡಿದ್ರು, ಟ್ರಾವೆಲ್ ಹಿಸ್ಟರಿ ಹೊಂದಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ವೃದ್ಧ ಸಾವನ್ನಪ್ಪಿರುವಂತಹ ಸಂದರ್ಭದಲ್ಲಿ RT-PCR ಟೆಸ್ಟ್ ಕೂಡ ಮಾಡಿಸಲಾಗಿತ್ತು. RT-PCR ಟೆಸ್ಟ್ನಲ್ಲಿ ಝಿಕಾ ಸೋಂಕು ಇರುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇದಾದ ಬಳಿಕ ಸಾಕಷ್ಟು ಜನರಲ್ಲಿ ಆತಂಕ ಕೂಡ ಶುರುವಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಆದಷ್ಟು ಬೇಗ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಿ ಈ ಸೋಂಕುಗಳು ಹರಡೋದನ್ನು ತಡೆಯೋದಕ್ಕೆ ಸರ್ಕಾರ ತುರ್ತಾಗಿ ಮುಂದಾಗಬೇಕಾಗತ್ತೆ. ಯಾಕಂದರೆ ಒಂದಾದ ನಂತರ ಒಂದರಂತೆ ಬಲಿಯಾಗ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದುಕೊಂಡು ವಯೋವೃದ್ಧರವರೆಗೆ ಸಾವುಗಳು ಸಂಭವಿಸ್ತಾ ಇದೆ.